ಬಹಳ ಜನ ಒಬ್ಬ ಕೈಯಲ್ಲಿ ಹರಿಯದ ಅಸಮರ್ಥನಾದ ಜೂಜುಕೋರನಾದ ಒಬ್ಬ ವ್ಯಕ್ತಿಯಿಂದ ಯುಧಿಷ್ಠಿರನನ್ನ ಕಂಡಿದ್ದಾರೆ. ವ್ಯಾಸರ ಹಾಗೆ ಹೇಳೋದಿಲ್ಲ. ಅತ್ಯಂತ ಜವಾಬ್ದಾರಿ, ಅತ್ಯಂತ ಕುಶಲತೆಯಿಂದ ಸನ್ನಿವೇಶಗಳನ್ನ ನಿಭಾಯಿಸಬಲ್ಲ ಅತ್ಯಂತ ಮೇಧಾವಿ ಅಂತ ಅವರನ್ನು ಕಾಣ್ತಾರೆ ವ್ಯಾಸರು. ಮುಂದೆ ಎದುರಾದದ್ದು ಯಾವುದು ಅಂದ್ರೆ ಅರಗಿನ ಅರಮನೆ. ವಾರಣಾವತಕ್ಕೆ ಹೋಗಿ ಅಂತ ಒಂದು ಸೂಚನೆ. ಯಾಕೆ ಹೋಗಬೇಕು ಅಂದ್ರೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಬಂದಿದ್ದು. ಬಹಳ ಸುಂದರವಾಗಿದೆ ವಾರಣಾವತ ಅನ್ನೋ ಊರು, ನೀವು ಹೋಗಿ ನೋಡಬೇಕು ಅಂತ ಧೃತರಾಷ್ಟ್ರ ಹೇಳ್ತಾರೆ. ಯುಧಿಷ್ಠಿರನಿಗೆ ಅರ್ಥ ಆಗುತ್ತೆ, ಊರಿನ ಸೌಂದರ್ಯ ನೋಡೋದಕ್ಕೆ ನನ್ನ ನಮ್ಮನ್ನ ಕಳಿಸ್ತಾ ಇಲ್ಲ, ಇದು ಕೊಲ್ಲುವ ಮತ್ತೊಂದು ಪ್ರಯತ್ನ ಅಂತ ಅರ್ಥ ಆಗುತ್ತೆ. ಯಾರು ತಡಿತಾ ಇಲ್ವಲ್ಲ ಅಂತ ಹೇಳ್ತಾನೆ ಯುಧಿಷ್ಠಿರ. ಭೀಷ್ಮಾದಿಗಳು ಯಾರು ತಡಿತಾನೆ ಇಲ್ವಲ್ಲ ಇಂಥದ್ದೊಂದು ಪ್ರಯತ್ನವನ್ನ. ಅದರ ಜೊತೆಗೊಬ್ಬ ಇದ್ದ ವಿದುರ. ವಾಸ್ತವವಾಗಿ ಮಹಾಭಾರತದ ಬಗ್ಗೆ ಮಾತನಾಡುವಾಗ ಅವನ ಬಗ್ಗೆ ಮಾತಾಡಲೇಬೇಕು. ಹೊರಡುವಾಗ, ವಾರಣಾವತಕ್ಕೆ ಹೊರಡುವಾಗ ಅವನೊಂದು ಭಾಷೆಯಲ್ಲಿ ಯುಧಿಷ್ಠಿರನಿಗೆ ಎಚ್ಚರಿಕೆ ಕೊಡ್ತಾನೆ. ಮ್ಲೇಚ್ಛ ಭಾಷೆಯಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಯುಧಿಷ್ಠಿರನ ವಿದ್ಯಾವಂತಿಕೆ ಎಂತದ್ದು ಅಂತ ಗೊತ್ತಾಗುತ್ತೆ. ಉಳಿದವರು ಯಾರಿಗೂ ಅರ್ಥ ಆಗೋಲ್ಲ, ವಿದುರನಿಗೆ ಅವನಿಗೆ ಇಬ್ಬರಿಗೂ ಅರ್ಥ ಆಗುತ್ತೆ. ಮ್ಲೇಚ್ಛ ಭಾಷೆ, ಆ ಭಾಷೆಯಲ್ಲಿ ಎಚ್ಚರಿಕೆ ಕೊಡ್ತಾರೆ. ಕುಂತಿ ಕೇಳ್ತಾಳೆ ದಾರಿಯಲ್ಲಿ ಸಾಗುವಾಗ, ವಿದುರ ಏನೋ ಹುಟ್ಟಾಗಿ ನಿನ್ನಲ್ಲಿ ಅರ್ಥವಾಗದ ಭಾಷೆಯಲ್ಲಿ ಹೇಳಿದ್ನಲ್ಲ, ಏನದು? ಕುಂತಿಗೆ ಗೊತ್ತು ಯಾವುದೋ ಅಪಾಯದ ಸೂಚನೆ ಇದೆ ಅಂತ. ಯುಧಿಷ್ಠಿರ ಏನಿಲ್ಲ ಅಂತ ಹೇಳ್ತಾನೆ. ಎಚ್ಚರಿಕೆಯಿಂದಿರಿ ಅಂತ ಹೇಳಿದ್ದಷ್ಟೇ ಅಂತ ಬಿಟ್ಟುಕೊಡೋದಿಲ್ಲ ಯುಧಿಷ್ಠಿರ. ಇವತ್ತಿಗೆ ಬರುವಾಗ ಯುಧಿಷ್ಠಿರ ಇನ್ನಷ್ಟು ಪ್ರಬುದ್ಧನಾಗಿರ್ತಾನೆ. ಅಪಾಯ ಇದ್ದಾಗ, ಸಂಕಟ ಇದ್ದಾಗ, ಸುತ್ತ ಇರುವವರಿಗೆ ಕಷ್ಟ ಇದೆ ಅಂತ ಹೇಳಿ ಅವರ ಮನಸ್ಥೈರ್ಯವನ್ನು ಕುಗ್ಗಿಸಬಾರದು. ಎದುರಿಸುವ ಛಾತಿ ಇರುವ ನೇತಾರರು ಅವರು ಎದುರಿಸಬೇಕು, ಉಳಿದವರಿಗೆ ಎಲ್ಲವೂ ಸಹಜವಾಗಿದೆ ಅಂತಲೇ ಅನ್ನಿಸಬೇಕು. ಇದು ಸಮೂಹವನ್ನು ಮುನ್ನಡೆಸುವ ವಿಧಾನ. ಹಾಗೆ ನಡೆಸುವ ಮಾತ್ರ ನೇತಾರ. ಕಷ್ಟ ಬಂದ ಕೂಡಲೇ ಎಲ್ಲರನ್ನು ಎಲ್ಲರಿಗೂ ಅವು ಕಷ್ಟ ಇದೆ ಎದ್ದೇಳಿ ಅಂತ ಹೇಳೋದಲ್ಲ, ತಾನು ನಿಭಾಯಿಸಬೇಕು ಅದನ್ನು. ಅವನು ನೇತಾರನ. ವಾರಣಾವತಕ್ಕೆ ಹೋದ್ರು. ಅಲ್ಲಿಗೆ ವಿದುರ ಕಳಿಸಿದ ಕನಕ ಬಂದ. ಅರಮನೆಯಿಂದ ಹೊರಗೆ ಹೋಗೋದಕ್ಕೆ ಬೇಕಾದ ಒಳ ದಾರಿ ಒಂದು ವ್ಯವಸ್ಥೆ ಆಯಿತು, ಗುಹೆಯ ದಾರಿ. ದುರ್ಯೋಧನನ ಜನ ಒಂದು ದಿನ ಅದಕ್ಕೆ ಹೊರಗಿನಿಂದ ಇವರು ಒಳಗೆ ಮಲಗಿದ್ದಾಗ ಬೆಂಕಿ ಇಡೋದಕ್ಕೆ ಅಂತ ಸಿದ್ಧರಾಗಿದ್ದರು. ಪುರೋಚನ ಅಂತ ಒಬ್ಬ ಮಂತ್ರಿ ಇದ್ದ, ಅದರ ನೇತೃತ್ವ ವಹಿಸಿ. ಹೆಸರಿಗೆ ಅವನು ಇವನ ಯೋಗಕ್ಷೇಮಕ್ಕಾಗಿ ಬಂದವನು ಇವರ. ಆದರೆ ಬಂದಿದ್ಯಾಕೆ ಅಂದ್ರೆ ಸೂಕ್ತ ಸಮಯ ನೋಡಿ ಬೆಂಕಿ ಹಚ್ಚೋದು. ಆದರೆ ಇವರು ಅದಕ್ಕಿಂತ ಮೊದಲೇ ತಾವೇ ಅರಗಿನ ಅರಮನೆಗೆ ಬೆಂಕಿ ಕೊಟ್ಟು ಹೊರಟು ಹೋಗುತ್ತಾರೆ. ಸೌಭಾಗ್ಯವೋ ದೌರ್ಭಾಗ್ಯವೋ ಆ ಬೆಂಕಿಯಲ್ಲಿ ಪುರೋಚನ ಉರಿದು ಹೋಗುತ್ತಾರೆ. ಹೊರಗಿದ್ದರೆ ಆತಂಕ. ಯಾವ ಕೋನದಿಂದ ಸಾವು ಬರುತ್ತೆ ಅಂತ ಗೊತ್ತಿಲ್ಲ. ಒಬ್ಬ ತಾಯಿ 5 ಜನ, ಇನ್ನು ಯೌವನದ ಹೊಸ್ತಿಲಿನಲ್ಲಿದ್ದಾರೆ. ಆಯುಧ ಇಲ್ಲ, ಸೈನ್ಯ ಇಲ್ಲ, ಹೇಳುವುದು ಕೇಳುವುದು ಇಲ್ಲ, ನಿಜಾರ್ಥದ ಅನಾಥ. ಯಾರನ್ನು ನಂಬಿಕೊಳ್ಳಬೇಕು? ಭೀಷ್ಮನನ್ನ, ದ್ರೋಣರನ್ನ, ಧೃತರಾಷ್ಟ್ರನನ್ನ, ಬಾಕೀಕನನ್ನ, ಸೋಮದತ್ತನನ್ನ? ಯಾರನ್ನು ನಂಬುವಂತಿಲ್ಲ. ಹಾಡು ಮೇಡು ಅಧಿಕ ಹೋಗುತ್ತಾರೆ. ಹಿಡಿಂಬನ ಕಥೆ ಎದುರಾಗುವುದು. ನರಮಾಂಸದ ವಾಸನೆ ಬಂತವನಿಗೆ. ಇವರಿದ್ದ ಕಾಡಲ್ಲಿ ರಾಕ್ಷಸ ಅಲ್ಲಿದ್ದ. ಹಿಡಿಂಬ ಅವನಿದ್ದ ಕಾಡಿನಲ್ಲಿ ಇವರು ದಾಟಿ ಹೋಗುತ್ತಾ ಇದ್ದ. ತಂಗಿಯನ್ನ ಕರೆದು ಹೇಳಿದ, ಮನುಷ್ಯ ಮಾಂಸದ ವಾಸನೆ ಬರ್ತಾ ಇದೆ, ಇವತ್ತಿನ ಊಟಕ್ಕೆ ತೆಗೆದುಕೊಂಡು ಬಾ.
ಹಿಡಿಂಬೆ ಹೋದಳು. ಉಳಿದವರೆಲ್ಲ ಮಲಗಿದ್ರು. ಎಚ್ಚರಿಸಿರುವ ಭೀಮ ಮೋಹಗೊಂಡಳು. ಕಥೆಯನ್ನು ನಾಳೆ ವಿಸ್ತರಿಸೋಣ. ಭೀಮನ ಬಗ್ಗೆ ಮಾತನಾಡಿ. ಆದ್ರೆ ಇವತ್ತು ಹೇಳಬೇಕಾದದ್ದೇನು ಅಂದ್ರೆ, ಹಿಡಿಂಬನನ್ನ ಸಂಹರಿಸಿದ ಮೇಲೆ ಅವಳು ನಾನು ಇವನನ್ನ ವರಿಸಬೇಕು ಅಂತ ಬಯಸಿದ್ದೇನೆ ಅಂತ ಕುಂತಿ ಯುಧಿಷ್ಠಿರರಿಗೆ ಹೇಳ್ತಾಳೆ. ಭೀಮ ಸಿದ್ಧನಾಗೋದಿಲ್ಲ. ಅದಕ್ಕೆ ಮದುವೆಯ ಪರಿಸ್ಥಿತಿ ಏನು? ಅಣ್ಣನಿದ್ದಾನೆ, ನಾನೆಲ್ಲಿ ಮದುವೆ ಆಗೋದು ಅಂದ್ರೆ ಕುಂತಿ ಹೇಳಿ ಮದುವೆ ಮಾಡಿಸ್ತಾಳೆ ಯುಧಿಷ್ಠಿರನ ಅನುಮತಿ. ಬಯಸಿ ಬಂದವಳನ್ನು ನಿರಾಕರಿಸುವಂತಿಲ್ಲ. ಅಲ್ಲಿಂದ ಅವರು ಹೋಗೋದು ಏಕಚಕ್ರ ನಗರಿಗೆ. ವ್ಯಾಸರು ಬಂದು ಏಕಚಕ್ರ ನಗರಿಗೆ ಕಳಿಸಿಕೊಡ್ತಾರೆ. ಬಕಾಸುರನ ವಧೆ ಆಗುತ್ತಲ್ಲ, ಅವನು ಒಂದು ಮನೆಯಲ್ಲಿ ವಾಸ ಇದ್ದಾರೆ. ಒಬ್ಬ ಬ್ರಾಹ್ಮಣನ ಮನೆ. ಆ ಊರಿನಲ್ಲೊಬ್ಬ ರಾಜ, ಹೆಸರಿಗಷ್ಟೇ ರಾಜ, ಅಸಮರ್ಥ. ಊರಿನಿಂದ ಹೊರಭಾಗದಲ್ಲೊಂದು ದೊಡ್ಡ ರಾಕ್ಷಸರ ಪಾಳೆಯ. ರಾಕ್ಷಸರು ಆಗ ಮನುಷ್ಯರಂತೆ ಬದುಕುತ್ತಾ ಇದ್ದಾರೆ. ಹೆಚ್ಚಾಗಿ ಕಾಡಿನ ಪ್ರದೇಶದಲ್ಲಿ ಇರ್ತಾ ಇದ್ದಾರೆ. ಒಬ್ಬ ರಾಕ್ಷಸರೇನೂ ಅಲ್ಲ, ಅವರ ಇಡೀ ಖಾನ್ದಾನೇ ಇರ್ತಾ ಇದ್ದಾರೆ. ಅದರ ನಾಯಕ ಬಕಾಸುರ. ಈ ಬಕಾಸುರನ ಕಡೆಯವರು ಆಮೇಲೆ ಕುರುಕ್ಷೇತ್ರ ಯುದ್ಧಕ್ಕೂ ಬರ್ತಾರೆ. ಅವರು ಈ ಹಳೆ ಸರ್ಕಿಟ್ ಅವನು ಒಂದು ಊರಲ್ಲಿ ಇದ್ದವರನ್ನ ಕೊಂದು ತಿಂತಾ ಇದ್ದ. ಕೊನೆಗೊಂದು ಒಪ್ಪಂದ ಆಯ್ತು. ಯಾರ ಜೊತೆಗೆ ಒಪ್ಪಂದ ಮಾಡಿಕೊಳ್ಬೇಕಾಗತ್ತೆ. ರಾಜತಾಂತ್ರಿಕತೆ ಅಂತ ಹೇಳ್ತಿರೋದಕ್ಕೆ. ಅಂದ್ರೆ ದುಷ್ಟರ ಜೊತೆಗೂ ಒಪ್ಪಂದ ಮಾಡ್ಕೋಬೇಕಾಗತ್ತೆ. ಕಾಲ ಹಾಗೆ ಮಾಡಿಸುತ್ತೆ. ಯೋಗ್ಯ ಕಾಲ ಬರುವವರೆಗೆ ನಮಗೆ ಎದುರಿಸೋದಕ್ಕೆ ಆಗೋದಿಲ್ಲ ಅಂದ್ರೆ ಪಕ್ಕದಲ್ಲಿರುವ ದುಷ್ಟರ ಜೊತೆಗೆ ಒಂದು ಒಪ್ಪಂದ ಮಾಡ್ಕೋಬೇಕಾಗುತ್ತೆ. ಊರು ಅವನ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಡುತ್ತೆ. ಒಂದು ದಿನಕ್ಕೆ ಒಬ್ಬ ಮನುಷ್ಯ 2 ಎತ್ತು, 1 ಗೊಂಡಿ ಆಟ. ಪಾಳಿ ಮೇಲೆ ಬರ್ತಾ ಇತ್ತು. ಬಹಳ ದೊಡ್ಡ ಊರು. ಎಷ್ಟೋ ವರ್ಷಗಳಿಗೊಮ್ಮೆ ಒಂದು ಮನೆಗೆ ಪಾಳಿ ಬರ್ತಾ ಇತ್ತು. ಏಕಚಕ್ರ ನಗರಿಯಲ್ಲಿ ಬ್ರಾಹ್ಮಣ ವೇಷಧಾರಿಯಾಗಿದ್ದರು. ಯಾಕೆ ಆತಂಕ ಹೋಗಿರಲಿಲ್ಲ. ದುರ್ಯೋಧನ ಕಡೆಯವರು ಎಲ್ಲೆಲ್ಲ ಇದ್ದಾರೆ, ಎಲ್ಲಿ ಗುಪ್ತಚರದಿದ್ದಾರೋ ಗೊತ್ತಿಲ್ಲ. ಒಂದು ದಿನ ಇವರೆಲ್ಲ ಭಿಕ್ಷೆಗೆ ಅಂತ ಹೊರಗೆ ಹೋಗಿದ್ರು. ಭೀಮ ಮತ್ತು ಕುಂತಿ ಮಾತ್ರ ಮನೆಯಲ್ಲಿದ್ದರು. ಪಕ್ಕದ ಮನೆಯಲ್ಲಿ ಅಳು ಕೇಳಿಸಿತು ಕುಂತಿ. ಹೋಗಿ ವಿಚಾರಿಸಿದ್ರೆ ಅವತ್ತು ಆ ಮನೆಯ ಪಾಳಿ. ಆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಪುಟ್ಟ ಮಕ್ಕಳು. ಮಗಳು ದೊಡ್ಡವಳು, ಪುಟ್ಟ 2 ವರ್ಷದ ಒಂದು ಮಗು. ಯಾರು ಹೋಗಬೇಕು? ಗಂಡ ಹೋದರೆ ಸಂಸಾರಕ್ಕೆ ಏನು ದಿಕ್ಕು, ಹೆಂಡತಿ ಹೋದರೆ ಮತ್ತದೇ ಸಂಸಾರಕ್ಕೆ ಏನು ದಿಕ್ಕು. ಪುಟ್ಟ ಮಕ್ಕಳನ್ನು ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಕುಂತಿ ಹೇಳಿದರೆ, ಯೋಚಿಸಬೇಡಿ, ನನ್ನ ಮಗ ಹೋಗ್ತಾನೆ. ಆಗದೊಂದು ನಮ್ಮ ಮನೆಗೆ ಬಂದು ಉಳಿದಿದ್ದೀರಿ ಅತಿಥಿಗಳು, ನಿಮ್ಮನ್ನ ಬಲಿಕೊಡೋದಕ್ಕೆ ಸಾಧ್ಯ ಇಲ್ಲ. ಕುಂತಿ ಒಪ್ಪಿಸ್ತಾಳೆ. ಯೋಚನೆ ಮಾಡಬೇಡಿ, ನನಗೆ 5 ಜನ ಮಕ್ಕಳಿದ್ದಾರೆ. ಒಬ್ಬ ಹೋದರೆ 4 ಜನ ಉಳಿತಾರೆ. ಇವಳು ಕುಂತಿ. ಬಕಾಸುರನ ಕಥೆ ಗೊತ್ತು ನಮಗೆ. ಭೀಮ ಬಕಾಸುರನನ್ನ ಕೊಂದ, ಅದೊಂದು ಭಾಗ. ಆದ್ರೆ ಬಕಾಸುರನನ್ನ ಕೊಲ್ಲುವುದಕ್ಕೆ ಕಳಿಸಿಕೊಟ್ಟ ತಾಯಿ ಇದ್ದಾಳಲ್ಲ, ಅದು ಮುಖ್ಯ ಭಾಗ. ಯಾವ ತಾಯಿ ಕಳಿಸ್ತಾಳೆ? ಯಾವ ತಾಯಿ ಕಳಿಸಿದಾಳೆ? ರಾಕ್ಷಸ, ಅವನ ಶಕ್ತಿ ಸಾಮರ್ಥ್ಯಗಳು ಗೊತ್ತಿಲ್ಲ, ಸಾಯಿಸ್ತಾ ಇದ್ದಾನೆ ಅನ್ನುವ ಕಥೆಗಳನ್ನ ಊರಿನವರು ಹೇಳ್ತಾರೆ. ನನ್ನ ಮಗನನ್ನ ಕಳಿಸ್ತೀನಿ. ಸರಿ, ಒಪ್ಪಿಸಿ ಬಂದು ಯುಧಿಷ್ಠಿರಾದಿಗಳು ಹಿಂದಿರುಗಿ ಬಂದ ಮೇಲೆ ಹೇಳಿದ್ರು, ಭೀಮ ಹೋಗ್ತಾನೆ ಮತ್ತೆ ಈ ಪಾಳಿಗೆ. ಯುಧಿಷ್ಠಿರ ಕೇಳ್ತಾನೆ ತಾಯಿನ, ಏನಮ್ಮ ಇದು? ತಾಯಿಯಾಗಿ ಇಂಥ ನಿರ್ಣಯ ತೆಗೆದುಕೊಳ್ಳಬಹುದಾ ನೀನು? ಹೇಗೆ ಭೀಮನನ್ನ ಶಕ್ತಿ ಸಾಮರ್ಥ್ಯಗಳ ಅರಿವಿಲ್ಲದ ಒಬ್ಬ ರಾಕ್ಷಸನ ಬಳಿಗೆ ಕಳಿಸ್ತಾ ಇದ್ದೆ ಅಂತ ಅಂದ್ರೆ ಕುಂತಿ ಹೇಳ್ತಾಳೆ, ಭರವಸೆ ಇದೆ. ಭೀಮನ ಮೇಲಿದ್ದ ಭರವಸೆ ಇದೆ. ಮಕ್ಕಳನ್ನ ಬೆಳೆಸೋದು
ಹೇಳೋದು ಮಾತ್ರ ಅಲ್ಲ, ಮಕ್ಕಳ ಸಾಮರ್ಥ್ಯದ ಅರಿವು ಬೇಕು. ನನ್ನ ಮಕ್ಕಳು ಏನು ಮಾಡಬಲ್ಲರು ಅಂತ ಗೊತ್ತಿರಬೇಕು. ಹೀಗೆ ಗೊತ್ತು ಮಾಡಿಕೊಳ್ಳದೇ ಅದೆಷ್ಟೋ ತಂದೆ ತಾಯಿಗಳು ಮಕ್ಕಳು ಏನನ್ನು ಸಾಧಿಸಬೇಕು ಅದನ್ನು ಸಾಧಿಸದಂತೆ ಮಾಡಿಬಿಟ್ಟಿದ್ದಾರೆ. ಪ್ರೀತಿಯ ಹೆಸರಿನಲ್ಲಿ, ವಾತ್ಸಲ್ಯದ ಹೆಸರಿನಲ್ಲಿ. ನನ್ನ ಮಗ ಏನು ಮಾಡಬಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಮಗನ ಮಗಳು ಹೊತ್ತಿಗದಿತ್ತು ಕಳಿಸಿಕೊಟ್ಟು ಪಕ್ಕನ ವಧೆ ಆಗಿದೆ, ನಾಳೆ ನೋಡೋಣ ಆತರಿಸಿ. ಅಂದ್ರೆ ಎಂತ ಧೀರವಾದ ಮಾತೆ ಅಂತ ಅಂದ್ರೆ, ತಮ್ಮ ಬದುಕೇ ಗಟ್ಟಿಯಾಗಿಲ್ಲ, ಕಾಡಲ್ಲಿದ್ರು, ನಾಡಿಗೆ ಬಂದರು, ನಾಡು ಓಡಿಸಿದೆ, ಎಲ್ಲಿಗೆ ಹೋಗಬೇಕು ಅಂತ ಇಲ್ಲ, ಮತ್ತೆ ಹಸ್ತಿನಾಪುರಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸಾವಿನ ಮನೆಗೆ ಯಾರು ಹೋಗುತ್ತಾರೆ? ಅಲ್ಲದೆ ಮತ್ತೆ ಹೋಗಬೇಕು. ಅಭಿಮಾನ ಹೋಗಬಹುದಾದ ಜಾಗಗಳು ಎರಡಿದ್ವು. ಎಲ್ಲಿ? ಕುಂತಿ ಅಂತ ರಾಜ್ಯದ ಹೆಸರು. ಅವಳ ಹೆಸರು ಕುಂತಿ ಅಂತ ಅಲ್ಲ, ಅವಳಿಗಿಟ್ಟ ಹೆಸರು. ಅವಳಿಗಿಟ್ಟ ಹೆಸರು ಪೃಥಾ. ಹಾಗಾಗಿ ಅವಳ ಮಕ್ಕಳನ್ನ ಪಾರ್ಥ ಅಂತ ಕರೆಯೋದು. ಅರ್ಜುನನಿಗೆ ಮಾತ್ರ ಅಲ್ಲ, ಅವಳ 3 ಮಕ್ಕಳಿಗೂ ಪಾರ್ಥರು ಅಂತ ಹೆಸರು, ಪೃಥಾ ಅಂತ ಹೆಸರು. ಆದ್ರೆ ಅವಳನ್ನ ಕರೆದಿದ್ದು ಹೇಗೆ ಅಂದ್ರೆ ಕುಂತಿ ಅಂತ. ಆ ಊರಿನವಳು ಅವರಿನ ಹೆಸರನ್ನ ಉಳಿಸಿಕೊಳ್ತಾ ಇದ್ರು ಪೂರ್ವಜರು. ರಾಮಾಯಣ ಮಹಾಭಾರತಗಳಲ್ಲಿ ಇರುವ ಸ್ತ್ರೀಯರನ್ನ ಕರೆದಿದ್ದೇ ತವರಿನ ಹೆಸರಿನಿಂದ. ಎಲ್ಲಿ ಬಂದು ಸೇರಿದ್ರು ಆ ಊರಿನ ಹೆಸರಿನಿಂದಲ್ಲ. ಮೈಥಿಲಿ ಅಂದ್ರೆ ವಿಚಿಲೆಯವಳು, ಜಾನಕಿ ಅಂದ್ರೆ ಜನಕನ ಮಗಳು, ಸೀತೆ ಅಂತ ಅವಳಿಗೆ ಹೆಸರಿತ್ತು ಅಂತ ಗೊತ್ತು. ಆದ್ರೆ ಅವಳ ಅತ್ತೆ ಒಬ್ಬಳಿದ್ದಲ್ಲ, ಕೌಸಲ್ಯ. ಕೌಸಲ್ಯ ಹೆಸರೇನು ಅಂತ ವಾಲ್ಮೀಕಿ ಹೇಳಿಲ್ಲ. ಕೌಸಲ್ಯ ಅಂದ್ರೆ ಕೋಸಲ ದೇಶದವಳು ಅಂತ ಅರ್ಥ, ಅವಳ ಹೆಸರೇ ಗೊತ್ತಿಲ್ಲ. ಕೈಕೇಯಿ ಅಂದ್ರೆ ಕೇಕೆಯ ದೇಶದವಳು ಅಂತ ಅರ್ಥ, ಅವಳ ಹೆಸರೇ ಗೊತ್ತಿಲ್ಲ, ರಾಮಾಯಣ ಹೇಳೋದೇ ಇಲ್ಲ. ಪಾಂಚಾಲಿ ಅಂದ್ರೆ ಪಾಂಚಾಲ ದೇಶದವಳು, ದ್ರೌಪದಿ ಅಂದ್ರೆ ದ್ರುಪದನ ಮಗಳು. ತವರಿನೊಂದಿಗೆ ಗುರುತಿಸುವ ಅಭ್ಯಾಸ ಪ್ರಾಚೀನರು.